ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ, ನಿಮ್ಮ ಜೊತೆ ಇದ್ದೀನಿ ನಾನು ಇಸ್ತಿಯಾಕ್ ಅಹ್ಮದ್ ಎಷ್ಟಿನ್ನು. ತಬ್ಬಲಿ ಮಕ್ಕಳಿಗೆ ತಂದೆಯಾದರು. ಬೆಳಗಾವಿ, ಕೊಪ್ಪಳ, ಬೆಂಗಳೂರು, ಕೊಪ್ಪಳ, 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 ಹೊಸಕೋಟೆ, ಗುಲ್ಬರ್ಗ. ಮೈದಾಳ ಲೇಪಾಕ್ಷಿಯವರು. ಇದು ಆನ್ಲೈನ್ ಟಿವಿಯ ಒಂದು ವಿಶೇಷ ವರದಿ. ತುಮಕೂರು ಖ್ಯಾತಸಂದ್ರದ ಬಳಿ ಇರತಕ್ಕಂಥ ಮೈದಾಳ ಒಂದು ಗ್ರಾಮದಲ್ಲಿ ಆಶ್ರಮ ಇದೆ. ಶ್ರೀ ಶಿವ ಶೈಕ್ಷಣಿಕ ಆಶ್ರಮ ಅಂತೇಳಿ, ಸೇವಾಶ್ರಮ. ಈ ಒಂದು ಆಶ್ರಮದ ಸಂಸ್ಥಾಪಕರಾದಂತಹ ಲೇಪಾಕ್ಷಿ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ಒಂದು ಆಶ್ರಮದಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಊಟ ತಿಂಡಿ ವ್ಯವಸ್ಥೆ ಹೆಂಗೆ ಏನು ಅಂತೇಳಿ ನಮ್ಮ ಜೊತೆ ಮಾತಾಡೋಣ. ಸರ್, ತಮಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಪ್ರಥಮವಾಗಿ ಈ ಒಂದು ಆಶ್ರಮ ಕಟ್ಟಲೇಬೇಕಂತ ನಿಮ್ಗೆ ಯಾಕೆ ಅನಿಸ್ತು? ನನಗೆ ಅನಾಥ ಮಕ್ಕಳ ಬಗ್ಗೆ, ಅವಕಾಶ ವಂಚಿತರ ಬಗ್ಗೆ, ನಾವೆಲ್ಲ ಹಿಂದೆ ಬಹು ಕಷ್ಟಪಟ್ಟು ಜೀತ ಮಾಡಿ ಯಾರೋ ಪುಣ್ಯಾತ್ಮರ ಕಡೆಯಿಂದ ಶಿಕ್ಷಕರು ಶಾಲೆ ಸೇರಿಸಿ ನನ್ನನ್ನು 4 ಅಕ್ಷರ ಕಳಿಸಿ ವಿದ್ಯಾವಂತನನ್ನಾಗಿ ಮಾಡಿ ಸರ್ಕಾರಿ ಕೆಲಸ ಕೊಡಿಸಿ ಆ ರೀತಿ ನಾನು ಸಮಾಜ ಮೇಲೆ ಬೆಳೆಸಿದಾಗ, ಸೊ ನಾನು ನಮ್ಮ ಕಡೆಯಿಂದ ಏನಾದ್ರು ಒಂದು ಸಣ್ಣ ಹೆಜ್ಜೆ ಗುರುತನ್ನು ಇಟ್ಟು ಹೋಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಅವಕಾಶ ವಂಚಿತ ಮಕ್ಕಳಿಗೆ 4 ಅಕ್ಷರ ಕಲಿಸಿ ಜ್ಞಾನವನ್ನು ಕೊಡೋದ್ರ ಮೂಲಕ ಅವ್ರಿಗೊಂದು ಆಶ್ರಯ ನೀಡಿ ಒಂದು ನನ್ನ ಸೇವೆ ಉಳಿಸ್ಬೇಕನ್ನೋ ದೃಷ್ಟಿಯಿಂದ 1997ರಲ್ಲಿ ಶಿವ ಶೈಕ್ಷಣಿಕ ಸೇವಾಶ್ರಮ ಅಂತಕ್ಕಂಥ ಒಂದು ಆಶ್ರಮವನ್ನು ಪ್ರಾರಂಭ ಮಾಡಿದ್ವಿ. ಸರ್, ತಮ್ಮದು ತುಮಕೂರು ಜಿಲ್ಲೆಯಲ್ಲಿ ಮೂಲತಃ ಯಾವ ಊರು ಸರ್? ನಮ್ಮದು ಸಿರಾ ತಾಲೂಕು ತಡಕ್ಲೂರು ಅಂತ. ನಾನು ಅಲ್ಲೇ ತಡಕ್ಲೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪಕ್ಕ ಲಕ್ನಳ್ಳಿ ಅಂತಕ್ಕಂಥದ್ರಲ್ಲಿ ಹೈಸ್ಕೂಲ್ ಮುಗಿಸಿ 1973ರಲ್ಲಿ ತುಮಕೂರಿಗೆ ನನ್ನ ಪುಣ್ಯಾತ್ಮರು ಕರ್ಕೊಂಡು ಬಂದರು. ಇಲ್ಲಿ ಹಾಸ್ಟೆಲಲ್ಲೇ ಸೇರಿಕೊಂಡು PUC ಮುಗಿಸ್ಕೊಂಡು ಡಿಗ್ರಿಗೆ ಸಂಜೆ ಕಾಲೇಜು ಸಿದ್ಧಗಂಗಾ ಸಂಸ್ಥೆ ಒಳಗೆ ಬೆಳೆದು ಹಗಲತ್ತು ಕೂಲಿನಾಲಿ ಮಾಡಿಕೊಂಡು ವಿದ್ಯಾಭ್ಯಾಸ ಮುಗಿಸ್ಕೊಂಡ್ವಿ. ಅಷ್ಟರೊಳಗಾಗಿ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಯೋಜನೆ ಒಳಗೆ ಅಲ್ಲಿ ಲಿಟ್ರೇಟ್ ಅಸಿಸ್ಟೆಂಟ್ ಅಂತ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿಂದ ಪುಣ್ಯಾತ್ಮರು ST ಕೆಂಚಪ್ಪ ಅಂತ ಒಬ್ಬರು ಜೂನಿಯರ್ ಇಂಜಿನಿಯರು ನನಗೆ ಅರಣ್ಯ ಇಲಾಖೆ ಒಳಗೆ ಫಾರೆಸ್ಟ್ ಗಾರ್ಡ್ ಕೆಲಸ ಕೊಡಿಸಿ ಅದರಲ್ಲಿಗೆ ನನ್ನನ್ನು ಅರಣ್ಯ ಇಲಾಖಾ ನೌಕರಿಗೆ ಸೇರ್ಕಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಇಲ್ಲಿಗೆ ಬಂದು ಮೈದಾಳಕ್ಕೆ ಬಂದು ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲಿದ್ವಿ. ಇಲ್ಲಿದ್ದಂಥ ಸಂದರ್ಭದಲ್ಲಿ ಮಕ್ಕಳಿಂತ ಒಬ್ಬ ಹುಡುಗನ ಸಾಕಿ ಅವನಿಗೆ ನಮಗೆ ಇರ್ತಕ್ಕಂಥ ಮಾಹಿತಿ, ತಮಗೆ ಮಕ್ಕಳು ಇರ್ಲಿಲ್ಲ, ಮಕ್ಕಳು ಕೊರತೆ ಇತ್ತು, ಒಂದು ಮಗುವನ್ನ ತಗೊಂಡು ಸಾಕೊಂಡ್ರಿ ಅಂತಿದ್ರು ಹೇಳಿದ್ರು. ಹೌದು. ಆ ಹುಡುಗನಿಗೆ ಸಾಕಿ ಲೈಫ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಲ್ರಿಗೂ ಆಶ್ಚರ್ಯ, ಇವರಿಗೆ ಮಕ್ಕಳಿಲ್ಲ, ಯಾವುದೋ ಆರ್ಫನ್ ಹುಡುಗನ ಸಾಕಿ ಇಂಜಿನಿಯರಿಂಗ್ ಓದಿಸ್ತವ್ರೆ ಹಾಗೆ ಅಂತ ಅಲ್ಪ ಸ್ವಲ್ಪ ಸಹಕಾರ ಮಾಡಿಕೊಂಡ್ರು. ಮತ್ತು ಅಲ್ಪ ಸ್ವಲ್ಪ ಹಣದ ಸಹಾಯ ಮಾಡಿದರು. ಮತ್ತು ವಿಶೇಷವಾಗಿ ಇವರು ಒಂದು ನಂಬಿಕೆಗೋಸ್ಕರ ಇವರಿಗೆ ಒಂದು ಅರ್ಧ ಸೈಟ್ ಕೊಡಿಸ್ಬೇಕಂತ ಈ ಜಾಗ ಪುಣ್ಯಾತ್ಮರು ಕೊಡಿಸಿದ್ರು. ಈ ಸ್ಥಳದಲ್ಲಿ ಆ ಹುಡುಗನಿಗೆ ಕೆಲಸ ಸಿಕ್ಕಿ ಮತ್ತು ಅನುಕೂಲತೆ ಆದಾಗ, ನಮ್ಮಿಂದ ದೂರ ಆದಾಗ ನಮಗೆ ಮನಸ್ಸು ಸ್ವಲ್ಪ ವಿಚಲಿತ ಆಗಿ ಈ ಸ್ಥಳ ಅಂಥ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ನಾವು ದೀಕ್ಷಾಬದ್ಧರಾಗಿ ಶಿವನ ಧ್ಯಾನ ಮಾಡ್ಕೊಂಡು ಏನು ಒಂದು ಅನಾಥ ಮಗು ತಂದು ಸಾಕೊಂಡಿರ್ತೀರ, ಆ ಹುಡುಗ ನಿನ್ನ ಬೆಳೆದು ಎಲ್ಲ ಮಾಡಿ ಹೋದಂತ ಸಂದರ್ಭದಲ್ಲಿ ತಾವು ಏನಾದ್ರು ಇಂಥ ಮಕ್ಕಳಿಗೆ ಮಾಡ್ಲೇಬೇಕಂತೇಳಿ ತಾವು ಆಶ್ರಮ ಕಟ್ಟೋದಕ್ಕೆ ಪ್ರೇರಣೆ ಆಯ್ತು. ಹೌದು, ಆ ಥರದ ಮಕ್ಕಳಿಗೆ ಈಗ ಪುರಂದರದಾಸರು ಹೇಳ್ದಾಗೆ ಆದಿದ್ದೆಲ್ಲ ಒಳಿತೆ ಆಯ್ತು ಅನ್ನೋ ದೃಷ್ಟಿ ಇಟ್ಕೊಂಡು ಇನ್ನೂ ಆ ಥರದ ಮಕ್ಕಳಿಗೆ ನಾವು ಸೇವೆ ಮಾಡಬೇಕು. ಅರಣ್ಯ ಇಲಾಖೆ ಒಳಗೆ ಒಳ್ಳೆಯ ಅಧಿಕಾರಿಗಳು, ಸುಸಂಸ್ಕೃತ ಅಧಿಕಾರಿಗಳು ನಮಗೆ ಸಿಕ್ಕಿ ಸಹಕಾರ ನೀಡಿದರು. ಮತ್ತು ಗ್ರಾಮಸ್ಥರು, ಅಕ್ಕಪಕ್ಕದವರೆಲ್ಲ ಬಹಳ ಸಹಕಾರ ನೀಡಿದರು. ಒಳ್ಳೆಯ ಸಹಕಾರ ನೀಡಿ ಪ್ರಾರಂಭದಲ್ಲಿ ನನಗೆ ಬೆಂತಟ್ಟಿದ್ರು, ಈ ಥರದ ಅವಕಾಶ ನೀವು ಮಾಡಿ ಹಾಗೆ ಅಂತ. ಈ ಒಂದು ಆಶ್ರಮದಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ? ಇವತ್ತು ಈ ಆಶ್ರಮದಲ್ಲಿ ಸುಮಾರು 168 ಮಕ್ಕಳಿದ್ದಾರೆ. 1ರಿಂದ 10ನೇ ತರಗತಿವರೆಗೆ ಕ್ಲಾಸಸ್ ನಡೀತಾ ಇದೆ. ಮತ್ತು 10 ಜನ ಟೀಚರ್ಸ್ ಇದ್ದಾರೆ, ಒಂದು 5-6 ಜನ ಸ್ಟಾಫ್ ಇದ್ದಾರೆ.
ನಾವು ಮಕ್ಕಳು ಫ್ಯಾಮಿಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಳ್ಳೆ ಇಟ್ಕೊಂಡು ಮಕ್ಕಳ ಸೇವೆ ಒಳಗೆ ನಿರಂತರವಾಗಿ ಸೇವೆ ಮಾಡ್ಕೊಂಡಿದ್ದೀವಿ. ಸರ್ಕಾರದಿಂದ ಒಂದು 25 ಮಕ್ಕಳಿಗೆ ಮಾತ್ರ ಮೇಂಟೆನೆನ್ಸ್ ಕೊಡ್ತಾವ್ರೆ. ಇನ್ನು ಉಳಿದದೆಲ್ಲ ದಾನಿಗಳೇ. ಇಡೀ ಮೆಂಡಿಪೇಟೆನೇ ನಮ್ಮ ಆಶ್ರಮದ ಬೆನ್ನೆಲುಬಾಗಿ ಸೇವೆ ಮಾಡ್ತಾವ್ರೆ. ಪುಣ್ಯಾತ್ಮರೆಲ್ಲ ರೂಮ್ ಕಟ್ಸಿಕೊಟ್ಟಿದ್ದಾರೆ, ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಾಕಷ್ಟು. ಇವತ್ತು ಕೂಡ ಏನಾದ್ರು ಬೇಕಂದ್ರೆ ಕೇಳಿದ್ರೆ ಯಾರೂ ಇಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು, ಯಾರೂ ಇಲ್ಲ ಅವ್ರಿಗೂ ಇಲ್ಲ ಅಂತ ಹೇಳಿಲ್ಲ. ಅದೇನೋ ಈ ಸ್ಥಳದ ಮಹಿಮೆನೋ ಅಥವಾ ಶರಣರ ಕೃಪಾಶೀರ್ವಾದವೋ ಗುರು ಹಿರಿಯರ ಆಶೀರ್ವಾದವು ನನಗೂ ಆಶ್ಚರ್ಯ ಆಗ್ತದೆ. ಈ ಪವಿತ್ರವಾದ ಸ್ಥಳ ನಮಗೂ ಆಶ್ಚರ್ಯ ಆಗ್ತಾ ಇದೆ. ಎಂಥ ಸ್ಥಳದಲ್ಲಿ ಈ ಬದುಕು ಶಿವ ನಮಗೆ ಕಟ್ಟಿಕೊಟ್ಟಿದ್ದಾನೆ ನಾನು ಅಂತ ಹೇಳಬಾರ್ದು. ಅದು ಇದೆ. ಈ ಸೇವೆ ಹಿಂದೆ ಅಗೋಚರವಾದ ಶಕ್ತಿ ಇದೆ ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಇವತ್ತು ಆನಂದ ಆಗ್ತಾ ಇದೆ ನಮಗೂ. ಇಡೀ ಪುಣ್ಯಾತ್ಮರೇ ಹುಟ್ಟಿದಬ್ಬದ ಹೆಸರಿನಲ್ಲಿ ಮತ್ತು ಅವ್ರ ತಂದೆ ತಾಯಿ ಹೆಸರಿನಲ್ಲಿ, ವೆಡ್ಡಿಂಗ್ ಆನಿವರ್ಸರಿ ಹೆಸರಿನಲ್ಲಿ, ಸಾಧು ಸಂತರು, ಶರಣರು, MLAಗಳು, MP ಸಾಹೇಬರುಗಳು ಮತ್ತು ಸ್ವಾಮೀಜಿಗಳ ಹೆಸರಿನಲ್ಲೂ ಕೂಡ ಇವತ್ತು ನಿರಂತರವಾಗಿ ದಾಸೋಹ ನಡೀತಾ ಇದೆ. ನೆನ್ನೆ ಮುಸಲ್ಮಾನರೊಬ್ಬರು ಹೆಸರು ಹೇಳ್ಬೇಡಿ ಅಂತ ಹೋಟ್ಲ್ ಚೈತನ್ಯ ಗೌರ್ಮೆಂಟ್ ಹಾಸ್ಪಿಟಲ್ ಎದುರುಗಡೆಕಂತ ಪರಮೇಶ್ವರ ಭಟ್ರು ಮಕ್ಕಳು ಇವತ್ತು ನಡೆಸ್ತಾ ಇದ್ದಾರೆ. ಆ ಪುಣ್ಯಾತ್ಮರ ಹೆಸರಿನಲ್ಲಿ ಇವತ್ತು ಅವ್ರ ಕಡೆಯಿಂದ ಚೈತನ್ಯ ಹೋಟ್ಲ್ ಅವ್ರ ಕಡೆಯಿಂದ ಊಟ ತರಿಸಿ ಮಕ್ಕಳಿಗೆ ಕೊಡಿಸಿರು. ಸ್ವಾಮಿ ನಿಮ್ಮ ಹೆಸರಲ್ಲೇ ಹೇಳ್ತು, ಬೇಡ ಬೇಡ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಯಾವುದೇ ಕಾಸ್ಟು ಕ್ರೀಡ್ ಇಲ್ದಲೇ ಎಲ್ಲರೂ ಈ ಥರ ಅವಕಾಶ ವಂಚಿತ ಮುಸ್ಲಿಮ್ಸ್ಗಳು, ಕ್ರಿಶ್ಚಿಯನ್ರು ಎಲ್ಲರೂ ಬಂದು ಮಕ್ಕಳಿಗೆ ದಾಸೋಹ ಕೊಡೋದ್ರ ಜೊತೆಗೆ ಆ ಮಕ್ಕಳನ್ನ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಪುಸ್ತಕ, ಬಟ್ಟೆ, ಬರೀ ಯೂನಿಫಾರ್ಮ್ಸ್ ಅಂತ ಎಲ್ಲ ರೂಪದ ಸೇವೆ ಮಾಡ್ತಾವ್ರೆ. ಇನ್ನೂ ಹೆಚ್ಚಿನ ಸೇವೆನ ನಾವು ನಿರೀಕ್ಷಣೆ ಮಾಡಿ ಈಗ ಟೀಚರ್ಸ್ಗೆ ಸ್ಯಾಲ್ರಿ ಅಂತೆ, ಅದಂತೆ ಇದಂತೆ ಇದನ್ನೆಲ್ಲನೂ ಘನ ಸರ್ಕಾರದವರು ಏನಾದ್ರು ಅವಕಾಶ ಮಾಡಿದರೆ ಒಳ್ಳೆಯ ಉಪಯೋಗಗಳಾಗ್ತವೆ. ಈಗ ಅದೊಂದು ನಮಗೆ ನವೀನ ಸಂಗತಿ. ಏನು ಟೀಚರ್ಸ್ ಸ್ಯಾಲ್ರಿ ಇದೆ, ಪ್ರತಿ ತಿಂಗಳು ಅವರು ಇವ್ರನ್ನ ಆಶ್ರಯಿಸ್ಕೋಬೇಕು. ಮಕ್ಕಳ ಆರೋಗ್ಯದ ಬಗ್ಗೆ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ? BSc ನರ್ಸಿಂಗ್ ಮಾಡ್ಕೊಂಡಿದ್ದಾರೆ. ಅವಂಥ ವ್ಯಕ್ತಿಗಳನ್ನು ಇಟ್ಕೊಂಡಿದ್ವಿ. ಅವ್ರಿಗೆ ಒಂದು 15,000 ರೂಪಾಯಿ ಸ್ಯಾಲ್ರಿ ಕೊಡ್ತೀವಿ. ಅವರು ಇಲ್ಲೇ ರೆಸಿಡೆನ್ಸಿಯಲ್ ಮಾಸ್ಟರ್ ಆಗಿ ಮಕ್ಕಳಿಗೆ ಒಂದು ಪ್ರಾಥಮಿಕ ಹೆಲ್ತ್ ಸೆಂಟರ್ ಟೈಪ್ ಮಾಡಿಕೊಂಡು ಅವ್ರಿಗೆ ತಕ್ಷಣ ಸ್ಪಂದನೆ ಮಾಡಿಕೊಂಡು ಇನ್ನೇನು ಏನಾದ್ರು ಇದು ತಕ್ಷಣ ಹುಡುಗರಿಗೆ ಇಲ್ಲಾಂದ್ರೆ ಕ್ಯಾನ್ಸರ್ಗೆ ಕರ್ಕೊಂಡೋಗಿ ಅನುಕೂಲ ಮಾಡ್ತೀವಿ. ಎಲ್ಲ ರೂಪದ ಅವರು ನರ್ಸರು ಕೆಲಸ ಮಾಡಿಕೊಂಡು ಅವರು ಆರೋಗ್ಯದ ಬಗ್ಗೆ ಒಳ್ಳೆಯ ಸೇವೆ ಕೊಡ್ತಾವ್ರೆ. ಯಾಕಂದ್ರೆ ದಿನನಿತ್ಯ 168 ಜನ ಮಕ್ಕಳ ಹೊಟ್ಟೆ ತುಂಬಬೇಕು, 3 ಹೊತ್ತು ಜೊತೆಗೆ ಇರ್ತಕ್ಕಂಥ ಸ್ಟಾಫ್ ತಾವೆಲ್ಲ ಇದ್ದೀರಾ. ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ? ಅದೆಲ್ಲ ಹೆಂಗ್ ಬರ್ಸ್ತಾ ಇದ್ದೀರಾ? ಹೆಂಗ್ ಮಾಡ್ತಾ ಇದ್ದೀರಾ? ಇದೆಲ್ಲನೂ ದಾನಿಗಳಿಂದಲೇ ಇದು ಮಾಡ್ತಾರೆ. ಊಟದಂತೂ ಇತ್ತೀಚೆಗೆ ಯಾರು ಬರೀ ಕೈನಲ್ಲಿ ಬರಲ್ಲ. ಅಕ್ಕಿನೋ ನುಚ್ಚೋ ಮತ್ತೊಂದು ಮತ್ತೆ ಏನ್ ಬೇಕು ಅಂತ ಕೇಳ್ತಾರೆ. ಅವಾಗ ನಾವು ಸ್ವಾಮಿ ಸ್ವಲ್ಪ ಫುಡ್ ಗ್ರೈನ್ಸ್ ಬೇಕು, ಕಾಳು ಕಡ್ಡಿ ಅದು ಹೇಳ್ತೀವಿ. ಅವ್ರ ಸೇವೆ. ಈಗ ನಾವು ಪುಣ್ಯಾತ್ಮರು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ, ಅದರಲ್ಲಿ ರಾಗಿ ಬೆಳಿತೀವಿ. ರಾಗಿದೇನು ಕೊರತೆ ಇಲ್ಲ. ಅಕ್ಕಿ ಸರ್ಕಾರದವರು 8 ಕ್ವಿಂಟಲ್ ಅಕ್ಕಿ ಕೊಡ್ತಾರೆ. ಒಟ್ಟಾರೆ ಈಗ ದಾನಿಗಳು ಇಲ್ಲ ಅಂದ್ರೆ ಮಕ್ಕಳು ಉಪವಾಸ ಇರಬೇಕಂತ ಪರಿಸ್ಥಿತಿ ಇದೆ. ಇಲ್ಲ ಉಪವಾಸ ಒಂದು ದಿವಸನೂ ಇಲ್ಲ, ಮುಂದೆ ಇರೋದೂ ಇಲ್ಲ. ಯಾಕೆಂದ್ರೆ ಇದು ಅಂತ ದೈವ ಶಕ್ತಿ ಉಳ್ಳಂತ ಸ್ಥಳ ಮಹಿಮೆ. ಹಾಗಾಗಿ ದೈವ ಯಾವುದೋ ರೂಪದಲ್ಲಿ ನಮ್ಮನ್ನು ಬೆನ್ನಿಂದು ನಡೆಸ್ಕೊಂಡು ಹೋಗ್ತಾವನೆ. ಇದೊಂದು ಸಂತೋಷದಾಯಕ ವಿಚಾರ. ನಾವಂತೂ ಬಹಳ ಸಂತೋಷದಿಂದ ಮಕ್ಕಳನ್ನ ಸೇವೆ ಮಾಡ್ಕೊಂಡು, ಮಕ್ಕಳೇ ದೇವರು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಮಗೂ 3 ಮಕ್ಕಳು ಕೊಟ್ಟಿದ್ದಾರೆ ಭಗವಂತ. ಆ 3 ಮಕ್ಕಳನ್ನು ಸೇವೆ ಮಾಡ್ತಾವ್ರೆ. ಅದೊಂದು ಹೆಮ್ಮೆ ವಿಚಾರ. ಹಾಗಾಗಿ ಎಲ್ಲ ಮಕ್ಕಳಿಗೂ ಸುಸಂಸ್ಕೃತರಾಗಬೇಕು, ಶರಣರಾಗಬೇಕು, ಸಜ್ಜನರಾಗಬೇಕು. ನಮ್ಮ ಸೇವೆಯಿಂದ ಒಬ್ಬ ಸಮಾಜ ಘಾತಕತನನ ತಪ್ಪಿಸ್ತಕ್ಕಂಥದ್ದು ನಮ್ಮ ಸೇವೆಯ ಉದ್ದೇಶ. ಸರ್ ಲೇಪಾಕ್ಷಿ ಅವರೇ, ನಮ್ಮ ಆನ್ಲೈನ್ ಟಿವಿ ಜೊತೆ ನಮ್ಮ ಅಳವನ್ನ ತೋಡ್ಕೊಂಡ್ರಿ, ತಮಗೆ ಧನ್ಯವಾದಗಳು ಸರ್. ಬಹಳ ಸಂತೋಷ. ಏನಿದು ಆನ್ಲೈನ್ ಟಿವಿಯ ವೀಕ್ಷಕರೇ, ಲೇಪಾಕ್ಷಿ ಅವರು ಆನ್ಲೈನ್ ಟಿವಿ ಜೊತೆ ಸಾಕಷ್ಟು ವಿಚಾರನ ಮಾತಾಡಿದರೆ. ತಬ್ಬಲಿ ಮಕ್ಕಳಿಗೆ ತಂದೆಯಾದರು ಮೈದಾಳ ಲೇಪಾಕ್ಷಿ ಅವರು. ನೋಡಿ, ಇಲ್ಲಿ ದಾನಿಗಳೇ ದೇವರು. 168 ಜನ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ 3 ಹೊತ್ತು ಕೂಡ ಅತ್ಯುತ್ತಮವಾದ ಒಂದು ಒಳ್ಳೆ ಊಟದ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಎಲ್ಲದೂ ಕೂಡ ಅವರು ಏನು ಇಲ್ಲಿ ಮುಂದೆ ನಿಂತ್ಕೊಂಡು ಅವ್ರ ಮುಂದಾಳತ್ವದಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತೆ ದಾನಿಗಳು ಕೂಡ ಇಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಟ್ಟಡಗಳನ್ನ ಕಟ್ಕೊಟ್ಟಿದ್ದಾರೆ. ಮತ್ತೆ ಊಟದ ಹಬ್ಬ ಈ ತರ ಒಂದು ಏನೋ ಒಂದು ಶುಭ ಸಂದರ್ಭ ಆದ್ರೂ ಕೂಡ ಇಲ್ಲಿ ಭಕ್ತರು ಇದ್ದಾರೆ. ಅವರು ಇಲ್ಲಿ ನೆನೆಸ್ಕೊಂತಾರೆ ಮಕ್ಕಳಿಗೆ ಏನೋ ಶತಾಯಗತವಾಗಿ ಒಂದು ಊಟದ ವ್ಯವಸ್ಥೆ ಈ ತರ ಮಾಡ್ಬೇಕಂತೇಳಿ. ಇಲ್ಲಿ ದಾನಿಗಳೇ ದೇವರು. ನೀವು ಕೂಡ ಅಷ್ಟೇ. ನಾನು ಆನ್ಲೈನ್ ಟಿವಿ ನಮ್ಮ ವೀಕ್ಷಕರನ್ನು ಕಳಕಳಿ ನಾನು ಮಾಡ್ತೀನಿ. ಯಾರೇ ಕೂಡ ತಾವು ಏನೇ ಒಂದು ಶುಭ ಸಮಾರಂಭ ಆದ್ರೂ ಕೂಡ ಮಕ್ಕಳಿದ್ರೆ 168 ಜನ ಇದೊಂದು ಆಶ್ರಮ, ತಮ್ಮ ಕೈಲಾಗದಂತ ಒಂದು ಅಳಿಲು ಸೇವೆ ಮಾಡಿ ಅಂತೇಳಿ ನಾನು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ತಬ್ಬಲಿ ಮಕ್ಕಳಿಗೆ ತಂದೆಯಾದರು
ಮೈದಾಳ ಲೇಪಾಕ್ಷಿ ಇದು ಆನ್ಲೈನ್ ಟಿವಿ ಒಂದು ವಿಶೇಷ ಕಾರ್ಯಕ್ರಮ ಆಗಿತ್ತು. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.